ನೀವು ನೋಡ್ತಿದ್ರೆ ಸ್ಟ್ರೀಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಈಗ ಬ್ಯೂಟಿಫುಲ್ ಪಾಯಲ್ ಚಂದಪ್ಪ ಅವರಿದ್ದಾರೆ. ಜೆರಾಕ್ಸ್ ಸೀರೀಸ್ನ ನಾಯಕಿ ನಟಿ ಕೂಡ ಹೌದು. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಳಿ ನಿಮ್ಮ ಜೆರಾಕ್ಸ್ ಸೂಜಿ ಪಾತ್ರದ ಬಗ್ಗೆ. ಸೂಜಿ ಪಾತ್ರ. ಸೂಜಿ ಒಂದು ಹಳ್ಳಿ ಹುಡುಗಿ ಆಗಿರ್ತಾಳೆ. ಲವ್ ಬಗ್ಗೆ ಮತ್ತು ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ. ಅಂದರೆ ಆ ಏಜಲ್ಲಿ ಒಬ್ಬೊಬ್ರಿಗೆ ಒಂಥರ ಇಮ್ಮೆಚ್ಯೂರ್ ಆಗಿರ್ತಾರೆ. ಇಮ್ಮೆಚ್ಯೂರ್ ಆಗಿರ್ತಾರೆ. ಲೈಕ್ ಯಾವುದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ. ಆ ಥರ ಸೂಜಿ ಅನ್ನೋ ಕ್ಯಾರೆಕ್ಟ್ರು. ಸೊ ಡಿಫ್ರೆಂಟ್ ಕ್ಯಾರೆಕ್ಟ್ರ್. ಯಾ ಜಾಸ್ತಿ ಕೇಳಿದ್ರೆ ಹೇಳ್ಬಿಡ್ಬೇಕು ಅನ್ಸುತ್ತೆ. ರಿವೀಲ್ ಮಾಡಿಬಿಡ್ತೀನಿ ನಾನು. ಆಮೇಲೆ ಸುಮ್ಮನೆ ಆಗಬೇಕು. ಆದರೆ ಸೂಜಿ ಯಾರಿಗೆ ದಾರ ಹಾಕ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಏನಂತೀರಿ ಅಂತ. ಅದನ್ನ 6th ಎಪಿಸೋಡಲ್ಲೇ ನೋಡ್ಬೇಕು ನೀವು. ಅದೇ ನೀವು ಕೇಳ್ಬಿಟ್ರೆ ನಾನು ಹೇಳ್ಬಿಡ್ತೀನಿ ಎಲ್ಲ. ಓಕೆ, ಈಗ ಹುಡುಗಿ ಅಂತ ಅಂದಮೇಲೆ ಒಂದಿಷ್ಟು ಏನು ಕಾಂಟ್ರವರ್ಷಿಯಲ್ ಆಗೋದು, ಟ್ರೋಲ್ಗಳಾಗೋದು ಎಲ್ಲ ಮಾಮೂಲಿ. ಸೊ ಏನು ಅನ್ಸುತ್ತೆ ನಿಮಗೆ ಅಂತ? ನೀವು ಕೂಡ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ನಟಿ. ಸೊ ಏನಂತೀರಿ ಅಂತ? ಐ ಥಿಂಕ್ ಗುಡ್ ಆ್ಯಂಡ್ ಬ್ಯಾಡ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಹುಡುಗಿರು ಫೇಸ್ ಮಾಡ್ತಾರೆ, ಹುಡುಗರು ಫೇಸ್ ಮಾಡ್ತಾರೆ. ಸೊ ಡಿಫ್ರೆಂಟ್ ರೀಸನ್ ಇರುತ್ತೆ. ಸೊ ನಮಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಫ್ರ್ಯಾಂಕ್ಲಿ ಅದು ತಪ್ಪು, ಇದರಿಂದ ತಿದ್ಕೋಬೇಕು ಅಂದರೆ ಡೆಫಿನೆಟ್ಲಿ ತಿದ್ಕೋಬೇಕು. ಇಲ್ಲ ಇದೇನಿಲ್ಲ ಬೇಕು ಅಂತ ಮಾಡ್ತಿದ್ದಾರೆ ಅಂದರೆ ಇಗ್ನೋರ್ ಮಾಡಿ ವಿ ಹ್ಯಾವ್ ಟು ಮೂವ್ ಆನ್. ಅದನ್ನೇ ನೆನೆಸ್ಕೊಂಡು ಹಿಂಗಾಗೋಯ್ತಲ್ಲ ಈಗ ಏನು ಮಾಡೋದು ಅಂತೆಲ್ಲ ಇದ್ದರೆ ನಾವು ಬೆಳೆಯೋಕ್ಕಾಗಲ್ಲ. ಲೈಫಲ್ಲಾಗಲಿ ಪರ್ಸ್ನಲಿ ಪ್ರೊಫೆಷನಲ್ ಆಗಲಿ ಬೆಳೆಯೋಕ್ಕಾಗಲ್ಲ. ಅದೇ ತಲೆಯಲ್ಲಿದ್ದರೆ ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ. ಯಾಕಂದರೆ ಈ ರೀತಿ ಒಂದಿಷ್ಟು ಟ್ರೋಲ್ಗಳಾದಾಗ ತುಂಬ ಜನ ಬೇರೆ ಬೇರೆ ಥಾಟ್ಸ್ಗಳನ್ನು ತಗೊಳ್ಳೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆ ಏನಾದರೂ ನೀವು ಮೆಸೇಜನ್ನು ಕೊಡ್ತೀರಾ ಅಂತ? ಮೆಸೇಜಸ್ ಇವಾಗ ಸಪ್ತಮಿ ಮ್ಯಾಮು ಆ್ಯಕ್ಚುಲಿ ಅವರು ವಾಯ್ಸ್ ರೇಸ್ ಮಾಡಿದ್ರು. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನನಗೆ. ಆಮೇಲೆ ನನಗೆ ರಾತ್ರಿ ಗೊತ್ತಾಯಿತು, ಅದು ಮೀಡಿಯಾ ಅವರೇ ಫೋನ್ ಮಾಡಿ, ನಾನು ನೋಡಿರಲಿಲ್ಲ ಅವತ್ತು ಶೂಟಲ್ಲೇ ಇದೆ. ಹೋಗಿ ನೋಡಿದಾಗ ನನಗೆ ಅವರು ಮಾತಾಡಿ ತುಂಬ ಖುಷಿ ಆಯಿತು. ಐ ಡೋಂಟ್ ಬ್ಲೇಮ್ ಎವ್ರಿಬಡಿ, ಎಲ್ಲ ಮೀಡಿಯಾದವ್ರು ಹಾಗೆ ಅಂತ ನಾನು ಹೇಳಲ್ಲ. ಬಿಕಾಸ್ ನನಗೆ ಒಳ್ಳೆ ಬಾಂಡಿಂಗ್ ಇದೆ. ನಾನು ಬ್ಯಾಕ್ ಟು ಬ್ಯಾಕ್ ಅಮೃತಾಂಜನ್ ಆಗಲಿ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಮೇ ಬಿ ಟೈಮ್ ಶಾರ್ಟ್ ಇರೋದ ಕಾರಣನೋ ಅಥವಾ ಏನೋ ಗೊತ್ತಿಲ್ಲ, ದ ವೇ ದೇ ಕ್ಯಾಪ್ಚರ್ ಅಲ್ವಾ, ಝೂಮ್ ಮಾಡೋದು, ಝೂಮ್ ಔಟ್ ಮಾಡೋದು, ಆಬ್ಜೆಕ್ಟಿಫೈ ಮಾಡಬಾರ್ದು. ಎಲ್ಲರೂ ಹುಡುಗಿರು ಅಂತಂದಾಗ ಅವ್ರಿಗೂ ಅಕ್ಕ ತಂಗಿ ಅಮ್ಮ ಎಲ್ಲ ಇರ್ತಾರೆ. ಆಬ್ಜೆಕ್ಟಿಫೈ ಯಾವತ್ತೂ ಮಾಡಬಾರ್ದು. ಆ್ಯಂಡ್ ಬಾಡಿ ಶೇಮ್ ಮಾಡಬಾರ್ದು. ಒಬ್ಬೊಬ್ರು ದಪ್ಪ ಇರ್ತಾರೆ, ಒಬ್ಬೊಬ್ರು ಸಣ್ಣ ಇರ್ತಾರೆ. ನೋ ಇವಳು ಹಿಂಗೆ ಅವಳಂಗೆ ವೈ ಅಲ್ವಾ? ಓಕೆ, ಅದೇ ಒಳ್ಳೇದಾಗ ಚೆನ್ನಾಗಿದ್ರೆ ಚೆನ್ನಾಗಿದ್ದಾರೆ. ಅಥವಾ ಫಸ್ಟ್ ಆಫ್ ಆಲ್ ಕಮೆಂಟ್ ಯಾಕೆ? ಐ ಡೋಂಟ್ ನೋ, ಇದೊಂದು ಟ್ರೆಂಡ್ ಆಗೋಗಿದೆ ನೆಗೆಟಿವ್ ಮಾತಾಡೋದು. ನಾನು ಹೀರೋ ಕಾಣಿಸ್ಕೋತೀನೋ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹೈಲೈಟ್ ಆಗುತ್ತೆ. ಆ್ಯಂಡ್ ನಾವೂ ಅಷ್ಟೇ ಇವಾಗ ಒಳ್ಳೇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು 10 ಕಮೆಂಟ್ ಒಳ್ಳೇದಿದ್ರೆ ಒಂದು ಕಮೆಂಟ್ ಬ್ಯಾಡ್ ಬಂದುಬಿಟ್ರೆ ಇಡೀ ದಿನ ಅದೇ ಇರುತ್ತೆ. ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು ಕೂಡ. ಬಿಕಾಸ್ 10 ಜನ ಒಳ್ಳೇದು ಮಾತಾಡಿದಾರಲ್ಲ. ಸೊ ಅದನ್ನ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ಅದು ಝೂಮ್ ಔಟು ಝೂಮ್ ಇನ್ ಮಾಡೋದು. ಆ್ಯಂಡ್ ಆ್ಯಂಗಲ್ಸ್, ಕ್ಯಾಮ್ರಾ ಆ್ಯಂಗಲ್ಸ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಫೇಸ್ ಮಾಡಿದ್ದೀನಿ. ಪ್ರಮೋಷನ್ ಟೈಮಲ್ಲಿ ಐ ವಾಸ್ ವೇರಿಂಗ್ ದಿಸ್ ರೆಡ್ ಡ್ರೆಸ್. ಸೊ ಹಿಂಗೆ ವೀಡಿಯೋ ಇಟ್ಟಾಗ ಆಬ್ವಿಯಸ್ಲಿ ಏನು ಕಾಣಿಸುತ್ತೆ? ಟಾಪ್ ವ್ಯೂ ಹಿಂಗೆ ಆ್ಯಂಗಲ್ ಇಟ್ಟಾಗ ಸೊ ತುಂಬ ಹತ್ತಿರದಿಂದ ಹಿಡಿಯೋದು, ದಟ್ಸ್ ವೆರಿ ರಾಂಗ್ ಆ್ಯಕ್ಚುಲಿ. ದೂರದಿಂದ ಈಗ ಕರೆಕ್ಟಾಗಿ ಹಿಂಗೆ ಚೆಸ್ಟ್ ಲೆವೆಲ್ ನಾರ್ಮಲಾಗಿ ಫೇಸ್ ಲೆವೆಲ್ಗೆ ಇಟ್ಟರೆ ಏನಕ್ಕೆ ಕಾಣಿಸುತ್ತೆ? ಸೊ ಬಟ್ ಅಲ್ಲಿ ಕ್ಯಾಮ್ರಾ ಆ್ಯಂಗಲ್ ಬಗ್ಗೆ ಯಾರೂ ಡಿಸ್ಕಸ್ ಮಾಡಲ್ಲ. ತುಂಬ ಬುದ್ಧಿವಂತರಲ್ಲ ಎಲ್ಲರೂ. ಇವಳು ಬಟ್ಟೆ ಚೆನ್ನಾಗಿಲ್ಲ, ಸ್ಟಾರ್ಟ್ ಮಾಡಿಬಿಟ್ರು ಎಕ್ಸ್ಪೋಸ್ ಮಾಡೋಕ್ಕೆ. ಅದನ್ನು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಜನ ಇವಾಗ ನಾನು ನೋಡಿದ್ದೀನಿ ಕಮೆಂಟ್ ಮಾಡ್ತಾರಲ್ಲ. ಇವಾಗ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬ್ಯಾಡ್ ಕಮೆಂಟ್ ಬರುತ್ತೆ ಅನ್ನೋದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಲೈಕ್ಸ್ನ ನೋಡ್ಕೊತೀನಿ. ಓಕೆ, ಒಂದು 40,000 ಲೈಕ್ ಬಿದ್ದಿದೆ, ಒಂದು ಟೇಕ್ ಇಟ್ ಆಸ್ 100 ಬ್ಯಾಡ್ ಕಮೆಂಟ್ ಅಂತಲೇ ಅಂದ್ಕೊಳ್ಳೋಣ. 40,000 ಜನ ಇಷ್ಟಪಟ್ಟಿದ್ದಾರೆ, ನೀನು 100 ಮೆಂಬರ್ಸ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಇಫ್ ಯು ಆರ್ ರಾಂಗ್, ಕರೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಫಸ್ಟ್ ಆಫ್ ಆಲ್ ನೀವೇ ಆಗಲಿ ಆ್ಯಸ್ ಅ ಗರ್ಲ್, ನಿಮ್ಗೇನೋ ತಪ್ಪನ್ಸಿದೆ ಅನ್ನೋದನ್ನ ನೀವೇನು ಪೋಸ್ಟ್ ಮಾಡಲ್ಲ ಅಲ್ವಾ? ನಿಮ್ಗೇನೋ ತಪ್ಪನ್ಸಿದೆ ಅಂದರೆ ನೀವು ಪೋಸ್ಟ್ ಮಾಡಲ್ಲ. ಆಬ್ವಿಯಸ್ಲಿ ಏನು ಚೆನ್ನಾಗಿದೆ, ನಿಮ್ಮ ಫೋಟೋ ಚೆನ್ನಾಗಿದೆ, ನೀವು ಚೆನ್ನಾಗಿ ಕಾಣ್ತಿದ್ರೆ ಅಂದ್ರೆ ಪೋಸ್ಟ್ ಮಾಡೋದು. ಸೊ ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ವಾಟ್ ಐ ಫೀಲ್. ರೀಸೆಂಟಾಗೂ ಯಾವುದೋ ಒಂದು ಕಮೆಂಟ್ ಬಂದಿತ್ತು, ಚಾನ್ಸ್ಗೋಸ್ಕರ ಹಿಂಗೆ ಮಾಡ್ತಿದ್ದೀರಾ, ಡೂಡ್ ಯು ಡೋಂಟ್ ಇವನ್ ನೋ ನಾನು ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ನಾನು ಎಷ್ಟು ಎಫರ್ಟ್ ಹಾಕ್ತಿದ್ದೀನಿ, ನಿನಗೆ ಐಡಿಯಾ ಇಲ್ಲ. ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದರ್ ನೋಡಿ ಇಗ್ನೋರ್ ಮಾಡ್ತೀನಿ, ಅವ್ರು ಐ ಬ್ಲಾಕ್ ಇಟ್. ಬಿಕಾಸ್ ಐ ಡೋಂಟ್ ವಾಂಟ್ ದ ನೆಗೆಟಿವಿಟಿ ಅರೌಂಡ್ ಮೀ. ಒಬ್ಬೊಬ್ರು ಅನ್ಕೋಬೋದು, ಡಿಲೀಟ್ ಮಾಡಿಬಿಟ್ರು ಅಂತ ಅನ್ಕೋಬೋದು. ನೋ, ಐ ಡೋಂಟ್ ವಾಂಟ್ ನೆಗೆಟಿವಿಟಿ ಅರೌಂಡ್ ಮೀ. ಅದಕ್ಕೆ ಆ ಪೀಸ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಐ ಡಿಲೀಟ್ ಇಟ್, ಇಗ್ನೋರ್ ಮಾಡಿಬಿಡ್ತೀನಿ ಅಷ್ಟೇ. ಇನ್ನೊಂದೇನೋ ಆಯ್ತು ಆ್ಯಕ್ಚುಲಿ ಇನ್ಸಿಡೆಂಟು. ದೇರ್ ವಾಸ್ ದಿಸ್ ಪರ್ಸನ್ ಆಲ್ಸೋ, ಒಬ್ಬರು ಕೆಟ್ಟದಾಗ ಕಮೆಂಟ್ ಮಾಡಿಬಿಡೋದು.
ಆಮೇಲೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ನೀವು ರಿಪ್ಲೈ ಮಾಡಲ್ವಲ್ಲ, ಹಿಂಗೆ ಮಾಡಿದ್ರೆ ರಿಪ್ಲೈ ಮಾಡ್ತೀರಾ ಅಂತ. ಇಟ್ಸ್ ಅ ವೆರಿ ಬ್ಯಾಡ್ ವೇ ಆಫ್ ಗ್ರ್ಯಾಬಿಂಗ್ ಅಟೆನ್ಷನ್. ಇವಾಗ ಮೀಡಿಯಾದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಆ್ಯಕ್ಟಿವ್ ಆಗಿರಬೇಕು. ನಂಗೆ ತುಂಬ ಟೈಮಿಂದ ಆ್ಯಕ್ಟಿವ್ ಇರೋಕೆ ಆಗ್ತಾ ಇಲ್ಲ. ಸೊ ಯು ಕಾಂಟ್ ರಿಪ್ಲೈ ಎವ್ರಿಬಡಿ ಅಲ್ವಾ. ಸೊ ಲೈಕ್ ಮೂಲಕ ನಾನು ನನ್ನ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತೀನಿ ಎಲ್ಲರಿಗೂ. ಸೊ ಕಮೆಂಟ್ ಮಾಡ್ದಿದ್ದಾಗ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೋಸ್ಕರ ಕೆಟ್ಟದಾಗ ಕಮೆಂಟ್ ಮಾಡಿ ಇನ್ಬಾಕ್ಸಲ್ಲಿ ಮೇಡಮ್ ಬಿಗ್ ಫ್ಯಾನ್ ಮೇಡಮ್ ಅನ್ನೋದು ಇಟ್ಸ್ ವೆರಿ ರಾಂಗ್. ಅದು ತಪ್ಪು. ಅದನ್ನ ಯಾರ್ಯಾದ್ರೂ ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಅದೇ ಬ್ಯಾಡ್ ಕಮೆಂಟ್ ಅಂತ ಅನ್ನೋದು. ಇನ್ನೊಂದು ತಮಾಷೆ ಅಂದರೆ ಆಲ್ ಆಫ್ ಅ ಸಡನ್ ಎಲ್ಲಿರ್ತಾರೋ ಗೊತ್ತಿಲ್ಲ, ಓಹ್ ಕಲ್ಚರು ಮರ್ತೋಗ್ಬಿಟ್ರು ಅದು. ಅವರು ನಾನು ಎಷ್ಟೊಂದು ಮೀಡಿಯಾ ಅಂತ ಅಂದಾಗ ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ಲ ಗೌರಮ್ಮ ಥರನೇ ಇರೋಕ್ಕಾಗಲ್ಲ, ರೈಟ್. ಒಂದು ಸೊ ಹಂಗಂದ್ಬಿಟ್ಟು ತುಂಬ ಎಕ್ಸ್ಪೋಸ್ ಮಾಡೋಕೆ ನಾನು ಫಸ್ಟ್ ಆಫ್ ಆಲ್ ಐ ಡೋಂಟ್ ಎಂಟರ್ಟೈನ್ ಟೂ ಮಚ್ ಆಫ್ ಎಕ್ಸ್ಪೋಸಿಂಗ್. ರೊಮ್ಯಾನ್ಸ್ ಸೀನ್ ಆಗಲಿ ಲಿಪ್ ಲಾಕ್ ಇಂಥ ಸೀನ್ ನಾನು ಮಾಡಲ್ಲ. ನಂಗೆ ಪರ್ಸ್ನಲಿ ಇದುವರೆಗೂ ಇಲ್ಲಿ ಮಾಡ್ಕೊಂಬಂದಿರೋದ್ರಲ್ಲಿ ಈಗ ನಿಂತ್ಕೊಂಡು ನಂಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಸದ್ಯಕ್ಕೆ. ಫ್ಯೂಚರ್ ಐ ಡೋಂಟ್ ನೋ, ಬಟ್ ಇವಾಗ ಸದ್ಯಕ್ಕೆ ನನಗೆ ಹೋಮ್ಲಿಯಾಗಿ ಕಾಣಿಸ್ಬೇಕು, ಒಂದು ಒಳ್ಳೆ ಪಾತ್ರ ಮಾಡಬೇಕು, ನನ್ನಕ್ಕಿಂತ ನನ್ನ ಕ್ಯಾರೆಕ್ಟರ್ ಮಾತಾಡಬೇಕು ಅನ್ನೋದು ನನಗಿರೋದು. ಸೊ ಆಲ್ ಆಫ್ ಅ ಸಡನ್ ಏನೋ ಒಂದು ಮಾಡರ್ನ್ ಫೋಟೋ ಹಾಕಿದಾಗ ಎಲ್ಲಿ ಮರ್ತ್ಬಿಟ್ರಿ, ಸಾರಿ ಏನು ಕಲ್ಚರ್ ಮರ್ತ್ಬಿಟ್ರಿ ಅದು ಇದು ಅಂತಂದಾಗ, ನಾನು ಸಾರಿ ಫೋಟೋ ಇಷ್ಟೊಂದು ಹಾಕಿರ್ತೀನಿ, ಅದಕ್ಕೆ ಕಮೆಂಟ್ ಮಾಡ್ದಿರೋರು ಅದ್ರ ಬಗ್ಗೆ ಅವರು ನಿಜವಾಗ್ಲೂ ನನ್ನ ಅಭಿಮಾನಿನ, ನಿಜವಾಗ್ಲೂ ಒಂದು ವೆಲ್ ವಿಷರ್ ಆಗಿದ್ದರೆ ನಾನು ಸಾರಿ ಪಿಕ್ಚರ್ ಹಾಕಿದಾಗ ಹಿ ವುಡ್ ಕಮೆಂಟ್, ಹಿ ವುಡ್ ಲೈಕ್, ಸೊ ಅಪ್ರಿಷಿಯೇಟ್ ಮಾಡ್ತಿದ್ರು. ಆಲ್ ಆಫ್ ಅ ಸಡನ್ ನೀವು ಸ್ವಲ್ಪ ಮಾಡರ್ನೈಸ್, ಇಟ್ಸ್ ನಾಟ್ ಇವನ್ ಲೈಕ್ ಎಕ್ಸ್ಪೋಸಿಂಗ್, ಸ್ವಲ್ಪ ಮಾಡರ್ನಾಗಿ ಹಾಕ್ಬಿಟ್ರೆ ಓ ಕಲ್ಚರು ಇವರೇ ಎಲ್ಲ ಕಲ್ಚರ್ ಟ್ರೆಡಿಷನ್ನ ಅವರೇ ಕಾಪಾಡ್ತಿರೋ ಥರ ಮಾತಾಡೋದು ಇಟ್ಸ್ ವೆರಿ ರಾಂಗ್. ಇವಾಗ ನಾನು ನನ್ನ ಎಮೋಷನ್, ನನ್ನ ಪ್ರಮೋಷನ್ ಟೈಮಲ್ಲಿ ನಾನು ನಮ್ಮ ಕೊಡವ ಸ್ಟೈಲ್ ಸಾರಿ ಉಟ್ಕೊಂಡಿದ್ದೆ. ಯು ವಾಂಟ್ ಬಿಲೀವ್ ನನಗೆ ಜಾಸ್ತಿ ಏನು ಕಮೆಂಟ್ಸ್ ಬರಲಿಲ್ಲ, ನಾನು ತಲೆನೂ ಕೆಡ್ಸ್ಕೊಂಡಿಲ್ಲ. ಇವಾಗ ನೀವು ಪೋಸ್ಟಿಂಗ್ ಇಟ್ಸ್ ಅನ್ ಎಮೋಷನ್, ನನಗೆ ಲೈಕ್ ಕಮೆಂಟ್ ಬರಲಿ ಅಂತ ಐ ಡೋಂಟ್ ಎಕ್ಸ್ಪೆಕ್ಟ್. ಬಟ್ ನನಗೆ ಹೇಳ್ತಿರೋದು ಅದು ಫನ್ನಿ ಅನಿಸುತ್ತೆ ಒಂದೊಂದ್ಸಲಿ ಈ ಜನರು ಥಿಂಕಿಂಗ್ ಪ್ರೋಸೆಸ್. ನಾಟ್ ಎವ್ರಿಬಡಿ, ಎಲ್ಲರೂ ಅಂತ ಅಲ್ಲ. ಬಟ್ ಅದೇ ಸ್ಯಾರಿ ಪೋಸ್ಟ್ ಹಾಕಿದಾಗ ಎಲ್ಲೂ ಮಾತಾಡದೇ ಇರೋರು, ಒಳ್ಳೇದು ಮಾತಾಡದೇ ಇರೋರು, ಅದೇ ಒಂದು ಸ್ವಲ್ಪ ಮಾಡರ್ನ್ ಹಾಕಿದ ತಕ್ಷಣ ಎಲ್ಲಿಂದನೋ ಬಂದ್ಬಿಟ್ಟು ಮರ್ತು ಬಿಟ್ರಿ ನೀವು, ಆ ಇಂಡಸ್ಟ್ರಿಗೆ ಹೋಗ್ಬಿಟ್ರಿ, ಈ ಇಂಡಸ್ಟ್ರಿ, ವಾಟ್ ಇಸ್ ದಟ್? ನಾನು ಇನ್ನೂ ಇಲ್ಲಿನವಳೆ ನಾನು ಕನ್ನಡದಲ್ಲೇ ಮಾಡಬೇಕು ಅಂತಲೇ ತುಂಬ ಇಷ್ಟ ಇರೋದು. ನಾನು ಇವಾಗಲೂ ಐ ಸ್ಟಿಕ್ ಟು ದಟ್. ನಾನು ಶಾರ್ಟ್ ಫಿಲಮಿಂದನೇ ಬಂದಿದ್ದು, ಕನ್ನಡ ಶಾರ್ಟ್ ಫಿಲಮೇ ನಂಗೆ ಹೆಸರು ಮಾಡಿಕೊಟ್ಟಿದ್ದು. ಇದರಿಂದ ನಂಗೆ ಬೇರೆ ಚಾನ್ಸಸ್ ಸಿಕ್ತು. ನನ್ನ ಬ್ರೆಡ್ ಆ್ಯಂಡ್ ಬಟರ್ಗೆ ನಾನು ಸರ್ವೈವ್ ಆಗೋಕ್ಕೆ ಒಳ್ಳೆ ಕಂಟೆಂಟ್ ಎಲ್ಲಿದೆ, ಒಳ್ಳೆ ಇದಿದೆ, ನಾನು ಹೋಗ್ತೀನಿ. ಇವಾಗ ಜೆರಾಕ್ಸು ಐ ಆಮ್ ವೆರಿ ಹ್ಯಾಪಿ, ಪ್ರೌಡ್ ಆಗಿದ್ದೀನಿ ನಾನು ಡಾಲಿ ಪಿಕ್ಚರ್ಸಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಎಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಆಮೇಲೆ ನನಗೆ ಬೇಕಾಗಿರೋ ಥರ ಕ್ಯಾರೆಕ್ಟರ್ ಸಿಗ್ತಿದೆ, ಐ ವಿಲ್ ಡೆಫಿನೆಟ್ಲಿ ಗೋ ವರ್ಕ್. ಪೇ ಲೆಸ್ ಇದ್ರು ಐ ವಿಲ್ ಗೋ ವರ್ಕ್. ಇವಾಗ ಪೇನೂ ಲೆಸ್ ಇದ್ದು ಕ್ಯಾರೆಕ್ಟ್ರು ಅಷ್ಟಿಲ್ಲ ಅಂದ್ರೆ ವೈ ವುಡ್ ಐ ವರ್ಕ್? ನನಗೆ ಬೇರೆ ವರ್ಕ್ ಏನಿಲ್ಲಲ್ಲ, ನನ್ನ ಆ್ಯಕ್ಟಿಂಗೇ ನನ್ನ ಪ್ರೊಫೆಷನ್. ಸೊ ನನ್ನ ಬ್ರೆಡ್ ಆ್ಯಂಡ್ ಬಟರು ನಾನು ನೋಡಬೇಕಲ್ವಾ. ಸೊ ನೆಗೆಟಿವ್ ಕಮೆಂಟ್ಸ್ಗೆ ಇದೇ ನಾನು ಹೇಳೋದು, ಯಾರ್ಯಾರು ಫೇಸ್ ಮಾಡ್ತಿದ್ದೆ ಇಗ್ನೋರ್ ಮಾಡೋದು ಒಳ್ಳೇದು. ತುಂಬ ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದು ಇಟ್ಸ್ ವೇಸ್ಟ್ ಆಫ್ ಟೈಮ್. ಅಷ್ಟು ಟೈಮ್ ಕೊಡೋ ಅವಶ್ಯಕತೆನೂ ಇಲ್ಲ ಅವರಿಗೆ ಅನ್ಸುತ್ತೆ. ಕರೆಕ್ಟಾಗಿ ಮಾತಾಡಿದ್ರಿ. ಈಗ ಕಮ್ಮಿಂಗ್ ಬ್ಯಾಕ್ ಟು ದ ಜೆರಾಕ್ಸ್ ವೆಬ್ ಸೀರೀಸ್ ಬಗ್ಗೆ ಮಾತನಾಡೋದಾದರೆ, ಇದು ಮೊದಲ ವೆಬ್ ಸೀರೀಸ್ ನಿಮ್ಮದು. ಸೊ ಅದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲೇ ಕೆಲಸ ಮಾಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ. ಅಂದರೆ ನಂದು ಫಸ್ಟ್ ಕನ್ನಡ ವೆಬ್ ಸೀರೀಸು, ಶಾರ್ಟ್ ಫಿಲಮ್ ಮಾಡಿರ್ಬೋದು, ನಂದು ಫಸ್ಟ್ ಕನ್ನಡ ವೆಬ್ ಸೀರೀಸ್, ಅದು ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನ್ ಹೌಸು ಝೀ ಜೊತೆ. ತುಂಬ ಖುಷಿ ಇದೆ. ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್, ನಾನೊಬ್ಬರು ನ್ಯೂ ಕಮರ್, ಓಂ ಪ್ರಕಾಶ್ ಸರು, ನಾಗಭೂಷಣ್ ಸರು, ವಿಜಯ್ ಸರು. ಸೊ ಇಂಥ ದೊಡ್ಡ ದೊಡ್ಡವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ. ನೀವು ಈಗಲೇ ಹೇಳಿದ್ರಿ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆನೇ ನೀವು ಈಗ ಇದರಲ್ಲಿ ವೆಬ್ ಸೀರೀಸಲ್ಲಿ ನಟನೆ ಮಾಡಿರೋದು ಅಂತ. ಸೊ ಹೇಗಿತ್ತು ಅವ್ರ ಜೊತೆ ಒಡನಾಟ, ಹೇಗಿತ್ತು ಶೂಟಿಂಗ್ ಟೈಮಲ್ಲಿ, ಯಾವ ರೀತಿ ಸ್ಪೆಂಡ್ ಮಾಡಿದ್ರಿ? ಆ್ಯಕ್ಚುಲಿ ನನಗೆ ಜಾಸ್ತಿ ಸೀನ್ ಇದ್ದಿದ್ದು ಮಂಜು ಪಾವಗೌಡ ಸರ್ ಜೊತೆ, ಬಿಟ್ಟರೆ ನಾಗ ಸರ್ ಜೊತೆ ಇದ್ದಿದ್ದು. ಓಂ ಸರ್ ಜೊತೆ ಸ್ವಲ್ಪ ಸೀನ್ ಇದ್ದಿದ್ದು. ಬಟ್ ನಮ್ಮದೆಲ್ಲ ಏನಂದರೆ ನನಗೆ ಜಾಸ್ತಿ ಆಮೇಲೆ ನೆಕ್ಸ್ಟ್ 3 ಎಪಿಸೋಡ್ಸಲ್ಲಿ ಗೊತ್ತಾಗುತ್ತೆ. ಸೊ ಮೇಜರ್ ಪ್ಲೇ ನಡೀತಿರೋದ ನನಗೆ ಪಾವಗೌಡ ಸರ್ಗೇನೆ ಇರುತ್ತೆ. ಸೊ ಫುಲ್ ನೈಟೆಲ್ಲ ಫುಲ್ ಶೂಟ್ ಮಾಡೋದೆ ನಾವು. ಸಂಜೆಯಿಂದ ನೈಟ್ ಬೆಳಗ್ಗೆ ತನಕ ಶೂಟ್ ಮಾಡಿ ಬ್ರೇಕ್ಫಾಸ್ಟ್ ಆಗಿ ಮಲಗ್ತಾ ಇದ್ದಿದ್ದು ನಾವು. ಚೆನ್ನಾಗಿತ್ತು ಒಂಥರ ಶೂಟ್, ಒಂಥರ US ಶಿಫ್ಟ್ ಅಂತ ಅನ್ಕೋಬೋದು. ಯಾವತ್ತೂ ಎಲ್ಲೂ ವರ್ಕ್ ಮಾಡಿರಲಿಲ್ಲ. ಕಂಪ್ಲೀಟ್ ಶೂಟಿಂಗ್ ನೈಟು, ಬ್ರೇಕ್ಫಾಸ್ಟ್ ಮಾಡಿ ಮಲಗು, ಮತ್ತು ಸಂಜೆ ಎದ್ದೋಳು ಶೂಟ್ರಿಗೆ ರೆಡಿ ಆಗೋ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಿಧಿ ಸರ್ ತುಂಬ ಹಂಬಲ್ ಆ್ಯಂಡ್ ಕಾಮಾಗಿರ್ತಾರೆ ಸೆಟ್ಟಲ್ಲಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್.
ಓಕೆ, ಈಗ ಡಾಲಿ ಸರ್ ಪ್ರೊಡಕ್ಷನ್ ಇದರಲ್ಲಿ ಕೆಲಸ ಮಾಡಿದ್ರಿ. ಸೊ ಡಾಲಿ ಸರ್ ಜೊತೆ ಏನಾದರೂ ನಟನೆ ಮಾಡೋದು ಆಸೆ ಏನಾದರೂ ಇದೆಯಾ? ಓ ಡೆಫಿನೆಟ್ಲಿ ಐ ವಿಲ್ ಬಿ ವೆರಿ ಗ್ಲ್ಯಾಡ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂದರೆ ಲೆಟ್ಸ್ ಸಿ ಆ ಥರನೂ ಒಂದು ದಿನ ಬರಲಿ ಅಂತ ನಾನು ಅನ್ಕೊತೀನಿ. ಪಾಯಲ್ ಅವರಿಗೆ ಯಾರ ಜೊತೆ ನಟನೆ ಮಾಡಬೇಕು, ಯಾವ ಆಕ್ಟರ್ ಜೊತೆ ನಟನೆ ಮಾಡಬೇಕು ಅಂತ ಆಸೆ ಇದೆ ಅಂತ? ಆ, ತುಂಬ ಜನ ಇವಾಗ ಯಶ್ ಸರ್ ಆಗಿರ್ಬೋದು, ಮುರಳಿ ಸರ್, ಡಾಲಿ ಸರ್, ಮುರಳಿ ಸರು, ಗಣೇಶ್ ಸರು, ಹಿಂಗೆ ತುಂಬ ಲಿಸ್ಟ್ ಇದೆ. ಸಡನ್ನಾಗಿ ಕೇಳಿದಾಗ ಶರಣ್ ಸರ್. ಸೊ ಎಲ್ಲ ಇದು ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇದೆ. ಬಟ್ ನನಗೆ ಮೇನ್ ಕತೆ ಇಂಪಾರ್ಟೆಂಟ್. ಬಟ್ ಇವ್ರ ಜೊತೆಲ್ಲ ಇಟ್ಸ್ ಲೈಕ್ ಬೋನಸ್. ಇವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಡಬಲ್ ಬೋನಸ್ ಅಂತ ಹೇಳ್ಬೋದು. ಓಕೆ, ಈಗ ಮುಂದಿನ ಏನೋ ಸೀರಿಯಲ್ಸ್ಗಳೇನಾದರೂ ಮಾಡ್ತಿದ್ದೀರಾ? ಏನಾದರೂ ಅವಕಾಶ ಸಿಕ್ಕರೆ ಹೇಗೆ ಪಾಯಲ್ ಅವರು ಒಪ್ಕೋತಾರಾ ಹೇಗೆ? ಸೀರಿಯಲ್ಸ್ ಆ್ಯಸ್ ಆಫ್ ನಾವು ನನಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಅಷ್ಟೇ. ಮೇ ಬಿ ಮುಂದೆ ಗೊತ್ತಿಲ್ಲ. ಬಟ್ ನನಗೆ ಬಂದಿರೋದು ಸಿನಿಮಾಗೋಸ್ಕರ ಅಂತ. ಆ್ಯಂಡ್ ವೆಬ್ ಸೀರೀಸ್ ಎಲ್ಲ ಏನು ಅಂದರೆ ಶಾರ್ಟ್ ಟೈಮಲ್ಲಿ ಮುಗ್ದೋಗುತ್ತಲ್ಲ ಶೂಟ್ ಅಲ್ಲ. ಟಕ್ಕಂತ ಇವಾಗ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಏಪ್ರಿಲಲ್ಲಿ ರಿಲೀಸು. ಬೇಗ ಆಗೋಗುತ್ತೆ. ಆ್ಯಂಡ್ ಅದು ಚೆನ್ನಾಗಿರೋದು ಯಾಕಂದರೆ ಯು ಗೆಟ್ ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಶಾರ್ಟ್ ಟೈಮಲ್ಲಿ. ಇವಾಗ ಸಿನಿಮಾ ಅಂತಂದಾಗ ಒಂದು ಆಲ್ಮೋಸ್ಟ್ 1 ಇಯರ್ 6 ಮಂತ್ಸ್, ಅಥವಾ ಸೀರಿಯಲ್ ಅಂದಾಗ 2 ಇಯರ್ಸ್ ಅದೇ ಕ್ಯಾರೆಕ್ಟ್ರಲ್ಲಿ ಇರಬೇಕು. ಇಂಥದ್ದೆಲ್ಲ ಏನು ಅಂದರೆ ಫನ್ನು ಟಕ ಮಾಡ್ಬೋದು. ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ನೆಕ್ಸ್ಟ್ ಒಂದು ವೆಬ್ ಸೀರೀಸ್ ಬಂತಂದರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ 6 ಮಂತ್ಸಲ್ಲಿ ಮುಗಿಯುತ್ತೆ. ಆ್ಯಂಡ್ ಯು ಗೆಟ್ ಟು ಆ್ಯಕ್ಟ್ ಡಿಫ್ರೆಂಟ್. ಬೇರೆ ಕ್ಯಾರೆಕ್ಟರ್ನ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಸೊ ಅದಕ್ಕೆ ಇದಿಷ್ಟ ನನಗೆ. ಓಕೆ, ಏನು ಮುಂದಿನ ಪ್ರಾಜೆಕ್ಟ್ಸ್ಗಳು ಏನು, ಯಾವುದಕ್ಕೆ ಹೊಸ ಸಿನಿಮಾಗಳನ್ನು ಹೇಗೆ ಮಾಡ್ತಾ ಇದ್ದೀರಾ ಹೇಗೆ? ಎಸ್, ಒಂದು ಕನ್ನಡ ಮೂವಿ ನಡೀತಾ ಇದೆ, ಮುದ್ದು ಗುಮ್ಮ ಅಂತ ಅಂದ್ಕೊಂಡಿದ್ದೀವಿ. ಟೈಟಲ್ ಶೂಟಿಂಗ್ ಇನ್ನೂ ನಡೀತಿದೆ. ಲಾಸ್ಟ್ ಮಂತ್ ಮಯೂಕ ಅಂತ ಒಂದು ತೆಲುಗು ಥ್ರಿಲ್ಲರ್ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಝೀಗೇನೆ ಇನ್ನೊಂದು ಸೀರೀಸ್, ಮೈಕ್ರೋ ಸೀರೀಸು ಮಾಡ್ತಾ ಇದ್ದೀನಿ. ಎಸ್, ಇದೆಲ್ಲ ಇನ್ನೊಬ್ಬ. ಅದು ಬೇರೆ ನಿಮ್ಮದು ವೆಬ್ ಸೀರೀಸ್, ಮೊದಲನೇ ವೆಬ್ ಸೀರೀಸ್ ZEE5 ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದು. ಸೊ ಹಲವಾರು ವೆಬ್ ಸೀರೀಸ್ಗಳನ್ನು ತೊಗೊಬಂದು ಕೊಟ್ಟಿದೆ. ZEE5ನ ಜೊತೆಗಿನ ಒಂದು ಏನು ನಟನೆ, ಈಗ ಒಡನಾಟ ಹೆಂಗಿದೆ? ತುಂಬ ಖುಷಿ ಆಗ್ತಿದೆ. ಬಿಕಾಸ್ ZEE5 ನಿಮಗೆ ಇವಾಗ ಹೇಳ್ಬೇಕಾದ್ರೆ ನಾವು ZEE5 ಅಂತ, ಇಟ್ಸ್ ನಾಟ್ ಜಸ್ಟ್ ZEE5. ಸೊ ಅವರು ಕಂಟೆಂಟ್ ಕ್ವಾಲಿಟಿ ಇವಾಗ ನೋಡ್ಕೊಂಡ್ ಬಂದಿದ್ದೀವಿ ನಮ್ಮ ಮನೆಯಿಂದನೂ. ದೇ ಆರ್ ಗಿವಿಂಗ್ ವೆರಿ ಗುಡ್ ಕಂಟೆಂಟ್ಸ್. ಇವಾಗ ಬೇರೆ ಭಾಷೆಯಲ್ಲಿ ನಾವು ನೋಡ್ತೀವಿ, ಇಂಥದ್ದು ಯಾವಾಗ ಬರುತ್ತೆ ಅಂತ ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ. ಇವಾಗ ಪ್ರೈಮಲ್ಲಾಗಲಿ ನೆಟ್ಫ್ಲಿಕ್ಸಲ್ಲಾಗಲಿ ಈಗ ಸೀರೀಸ್ ತುಂಬ ಬರ್ತಾ ಇದೆ. ಅದು ಈಗ ಸೈಫೈ ಆಗಲಿ, ಥ್ರಿಲ್ಲರ್ ಆಗಲಿ, ಸಸ್ಪೆನ್ಸ್ ಆಗಲಿ, ಈ ಥರ ಡಿಫ್ರೆಂಟ್ ಜಾನ್ರ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬ ಕಷ್ಟ ತುಂಬ ಜನ. ಬಟ್ ಅದರಲ್ಲಿ ಝೀ ಅವರು ಇನಿಷಿಯೇಟಿವ್ ತೊಗೊಂಡು ಇವಾಗ ಹೇಳಿದ್ರು, ಇವಾಗ ಈ ಸಲ ಏನು ರಿಲೀಸ್ ಆಗಿದೆ, ನೆಕ್ಸ್ಟ್ ಇಯರಲ್ಲಿ ಇದು 3 times more ವೆಬ್ ಸೀರೀಸ್ ಬರುತ್ತೆ ಅಂತ. ಸೊ ನಾವು ಅದನ್ನ ಎಂಕರೇಜ್ ಮಾಡಬೇಕು. ನಿಜವಾಗ್ಲೂ ನಾನು ಇದ್ದೀನಿ ಅಂತ ಅಲ್ಲ, ಆ್ಯಸ್ ಆಡಿಯನ್ ನಾನು ಹೇಳ್ತಾ ಇರೋದು, ನನ್ನ ಕಂಟೆಂಟ್ ಅಂತ ನಾನು ಹೇಳ್ತಿಲ್ಲ. ಬೇರೆ ಬಂದ್ರೂ ಐ ವುಡ್ ರಿಯಲಿ ವಾಂಟೆಡ್ ಟು ಗ್ರೋ. ಈ ವೆಬ್ ಸೀರೀಸ್ ಅನ್ನೋದು ಏನಿದೆ ಡಿಫ್ರೆಂಟ್ ಜಾನ್ರ ನಮ್ಮ ಜನಕ್ಕೆ ಎಷ್ಟು ಮುಟ್ಟಿಸ್ಬೇಕು, ಡಿಫ್ರೆಂಟ್ ಕಾನ್ಸೆಪ್ಟ್, ನಾವು ಅದನ್ನು ಟ್ರೈ ಮಾಡಬೇಕು. ಆ್ಯಂಡ್ ಅದಕ್ಕೆ ಪ್ರದೀಪ್ ಸರ್, ರಾಘವೇಂದ್ರ ಸರ್ ಎಲ್ಲ ದೇ ಆರ್ ಡೂಯಿಂಗ್ ದಿ ಗ್ರೇಟ್ ಜಾಬ್ ಝೀಯಲ್ಲಿ. ಐ ಥಿಂಕ್ ಅವರು ಆ ಥರ ಥಾಟ್ ಪ್ರೋಸೆಸ್ಸು, ಅವರು ಇನಿಷಿಯೇಟಿವ್ ತೊಗೊಂಡಿಲ್ಲ ಅಂದರೆ ಮೇ ಬಿ ನಮ್ಗೆ ಇಷ್ಟು ಆಪ್ಷನ್ಸ್ ಇರ್ತಿಲ್ಲ. ಏನು ಮನೆ ಆದಮೇಲೆ ಎಷ್ಟೊಂದು ಬಂತು, ನಾವು ದ ಜೆರಾಕ್ಸ್. ಸೊ ದೇ ಹ್ಯಾವ್ ಡನ್ ಅ ವೆರಿ ಗ್ರೇಟ್ ಜಾಬ್. ಈಗ ನೀವು ಶಾರ್ಟ್ ಫಿಲಿಮ್ ಇಂದ ಎಂಟ್ರಿ ಕೊಟ್ಟಿರೋದು. ಸೊ ಈಗ ವೆಬ್ ಸೀರೀಸನ್ನು ಮಾಡ್ತಾ ಇದ್ದೀರಾ, ಸಿನಿಮಾಗಳಿಗೂ ಕೂಡ ಒಪ್ಕೊಂಡಿದ್ದೀರಾ, ನಟನೆಗಳನ್ನ ಮಾಡ್ತಾ ಇದ್ದೀರಾ. ಸೊ ಈ ವೆಬ್ ಸೀರೀಸಲ್ಲಿ ಒಂದು ವಿಶೇಷ ಅಂದರೆ ಡ್ಯುಯಲ್ ಕ್ಯಾರೆಕ್ಟರ್ ಇದೆ. ಸೊ ಅದೆಷ್ಟು ಚಾಲೆಂಜ್ ಆಯಿತು ಅಂತ? ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಯಾಕೆ ಅಂದರೆ ಒಂದು ಹುಡುಗಿ ಇವಾಗ ನನಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ಐ ವಿಲ್ ಪ್ಲೇ ಲೈಕ್ ದಟ್ ಕ್ಯಾರೆಕ್ಟರ್ ಅಲ್ವಾ. ಇವಾಗ ಆ್ಯಕ್ಟ್ ಹಂಗೆ ಮಾಡ್ತೀನಿ. ಬಟ್ ಇಲ್ಲಿ ನಾನು ಪ್ರಕಾಶ ಥರ ಆ್ಯಕ್ಟ್ ಮಾಡಬೇಕಿದೆ, ಲೈಕ್ ದ ಹೀರೋ. ಸೊ ಸಣ್ಣ ಡೀಟೇಲು, ಮ್ಯಾನರಿಸಮ್, ಅವ್ರ ತಲೆ ಹಿಡ್ಕೊಳ್ಳೋದು, ಹಿಂಗೆ ಅಂದ್ಕೊಳ್ಳೋದು, ಸೊ ಚಿಕ್ಕ ಮ್ಯಾನರಿಸಮ್ ಇರುತ್ತಲ್ಲ, ಅದನ್ನು ಅವ್ರನ್ನ ಅಬ್ಸರ್ವ್ ಮಾಡಿ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು. ನಮ್ಗೆ ಏನು ಕೊಟ್ಟಿರೋ ಕ್ಯಾರೆಕ್ಟರ್ ಮಾಡೋದು ಅಷ್ಟೇ ಅಲ್ಲದೆ ಅವ್ರ ಜೊತೆ ಇನ್ನೊಂದು ನಮಗೆ ಒಂಥರ ಮಂಜು ಸರ್ ಅದೇ ಹೇಳ್ತಿದ್ರು, ಡ್ಯುಯಲ್ ಮಾಡಿದಾಗ ಸೊ ಇನ್ನೊಬ್ಬರ ಥರ ನಾವು ಮಾಡಬೇಕು ಅಂದಾಗ ಅದು ಇನ್ನೂ ಚಾಲೆಂಜಿಂಗ್. ಅದು ನಮ್ಮ ಥರ ನಾವು ಮಾಡಿಬಿಡ್ಬೋದು, ಏನು ಕೊಟ್ಟಿದ್ದಾರೆ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ನಾವು ಮಾಡ್ಬೋದು. ಬಟ್ ಆಲ್ರೆಡಿ ಅವ್ರು ಮಾಡಿರೋದನ್ನ ನಾವು ಮಾಡಬೇಕಲ್ಲ, ಬಿಕಾಸ್ ಅದು ಮ್ಯಾಚ್ ಮಾಡಬೇಕು. ಚೆನ್ನಾಗಿಲ್ಲ ಅಂದರೆ ಯಾರು ಒಪ್ಕೊಳ್ಳಲ್ಲ, ಅವರೇ ಚೆನ್ನಾಗಿ ಮಾಡಿದರು ಅಂತ ಅನ್ನೋರು. ಬಟ್ ಅದೇ ಥರ ಮಾಡಬೇಕಲ್ಲ, ರೆಪ್ಲಿಕೇಟ್ ಮಾಡೋದು ತುಂಬ ಕಷ್ಟ. ಬಟ್ ಇಟ್ ವಾಸ್ ವೆರಿ ಫನ್. ನನಗಂತೂ ತುಂಬ ಇಷ್ಟ ಆಯಿತು. ನಂಗೆ ಸೂಜಿ ಕ್ಯಾರೆಕ್ಟರ್ಕಿನ್ನ ಸೂಜಿ ಪ್ರಕಾಶ ಆಗಿ ಆ್ಯಕ್ಟ್ ಮಾಡೋದು ತುಂಬ ಎಂಜಾಯ್ ಮಾಡಿದೆ. ಯಾಕೆ ಸೂಜಿ ಮತ್ತು ಪ್ರಕಾಶ ಅಂತ ಹೇಳ್ತಿದ್ದಾರೆ ಅನ್ನೋದನ್ನು ನೀವು ಏಪ್ರಿಲ್ 24ಗೆ ವೆಬ್ ಸೀರೀಸನ್ನು ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಅಂತ. ಸೊ ಈಗ ಮತ್ತೆ ಜೆರಾಕ್ಸ್ 24ಕ್ಕೆ ರಿಲೀಸ್ ಆಗುತ್ತೆ. ಸೊ ಏನಂತೀರಿ ಜನಕ್ಕೆ, ನಿಮ್ಮ ಫಾಲೋವರ್ಸ್ಗಳಿಗೆ ಏನಂತೀರಿ? ಆಡಿಯನ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ತುಂಬ ಪ್ರೀತಿ ಸಪೋರ್ಟ್ ಮುಂಚೆಯಿಂದನೂ ಕೊಟ್ಕೊಂಡ್ಬಂದಿದ್ದೀರಾ.
ಕೇಳ್ದೇನೆ ಅಷ್ಟು ಕೊಟ್ಟಿದ್ದೀರಾ. ಮೇ ಬಿ ನೀವಷ್ಟು ಪ್ರೀತಿ ಕೊಟ್ಟಿರೋದಕ್ಕೇ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದ್ದು. ಒಂದು ಭಯ ಅಂತ ಇದ್ದೇ ಇರುತ್ತೆ ಪ್ರತಿ ಸಲನೂ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ, ಇದು ಜನಕ್ಕೆ ಇಷ್ಟ ಆಗ್ಬೋದಾ, ತುಂಬ ಯೋಚನೆ ಮಾಡಿ ನಾನು ಪ್ರಾಜೆಕ್ಟ್ ಮಾಡೋದು. ಸೊ ಇದನ್ನು ನಂಬಿ ನಾನು ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಸೊ ತಪ್ಪದೆ ಎಲ್ಲರೂ ಇದೇ ಏಪ್ರಿಲ್ 24th ಜೆರಾಕ್ಸ್ ವೆಬ್ ಸೀರೀಸ್ ZEE5 ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಓಕೆ, ಜೊತೆಗೆ ಬ್ಯೂಟಿ ಸೀಕ್ರೆಟ್ಸ್ ಏನಾದರೂ ಇದೆಯಾ ಅಂತ ಪಾಯಲ್ ಅವರು? ಸೀಕ್ರೆಟ್ ಅಂತ ಏನಿಲ್ಲ. ಮೇಕಪ್ ಶೂಟಿಂಗ್ ಮುಗಿಸ್ಮೇಲೆ ಮೇಕಪ್ ತೆಗೆದ್ಬಿಟ್ಟೆ ಮಲ್ಕೊತೀನಿ. ಒಂದೊಂದ್ಸಲಿ ಲೇಸಿ ಫೀಲ್ ಆಗುತ್ತೆ, ಅಬ್ಬಾ ಮಲ್ಕೊಂಬಿಡೋಣ ಅಂತ. ಬಟ್ ಆಮೇಲೆ ಬೇಡ 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 ಅಂತ ಮೇಕಪ್ ತೆಗೆದೇ ಮಲ್ಕೊತೀನಿ. ಆಮೇಲೆ ಜಸ್ಟ್ ಮಾಯ್ಶ್ಚರೈಸರ್, ನೈಟ್ ಒಂದು ಸೆರಮ್ ಯೂಸ್ ಮಾಡ್ತೀನಿ, ಫೇಸ್ ಸೆರಮ್, ಮಾಯ್ಶ್ಚರೈಸರ್, ಬೆಳಗ್ಗೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಷ್ಟೇ. ಅದು ಬಿಟ್ಟರೆ ಏನು ಶೂಟಿಂಗಲ್ಲಿ ಹೋದಾಗ ಮೇಕಪ್. ಆದಷ್ಟು ಮನೇಲಿದ್ದಾಗಲ್ಲ ಅಥವಾ ಆಚೆ ಇಲ್ಲೆಲ್ಲೇ ಹತ್ತಿರ ಹೋಗೋದಾಗ ಫ್ರೆಂಡ್ಸ್ ಮೀಟ್ ಮಾಡಿದಾಗ ಮೇಕಪ್ ಮಾಡ್ಕೊಳ್ಳೋದು. ಬಿಕಾಸ್ ಶೂಟಿಂಗಲ್ಲಿ ಮೇಕಪ್ ಮಾಡಿ 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 ಒಂದಿನ ಸುಮ್ಮನೆ ಸ್ಕಿನ್ ಹಂಗೆ ಬೇರಾಗಿ ಬಿಟ್ಬಿಡೋಣ, ಬ್ರೀತ್ ಮಾಡಲಿ ಅಂತ ಫೀಲ್ ಆಗ್ತಿರುತ್ತೆ. ಸೊ ಇಷ್ಟೇ. ಓಕೆ, ಒಳ್ಳೇದಾಗಲಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆ ಅಂತ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಪಾಯಲ್ ಚಂದಪ್ಪ ಅವ್ರ ಜೊತೆಗೆ ನಮ್ಮ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತ್ ಅಜಯ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.